Hi friends, welcome to Puttugal English Academy and Banshankar English Academy. ಇವತ್ತು ಪಿ ಯು ಸಿ ಸೆಕೆಂಡ್ ಇಯರ್ದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಅಂದರೆ ಪ್ರೀವಿಯಸ್ ಕ್ವಶನ್ ಪೇಪರು ನಂಬರ್ 10 ಅಂದರೆ ಈಗಾಗಲೇ 9 ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೇನೆ. ಇದು 10ನೇ ಕ್ವಶನ್ ಪೇಪರು. ಇದರೊಳಗಿನ ಕ್ವಶನ್ಸ್ಗಳನ್ನು ಬಿಡಿಸ್ಕೊಳ್ತೇನೆ. Main question number 1. Answer the following questions by choosing the right option. Question number 1. The phrase snowy dove refers to dash in Romeo and Juliet. Snowy dove. Dove ಅಂತ ಬಂದರೆ ಡವ್ ಇವರೇ ಅಲ್ಲ, ಜೂಲಿಯೆಟ್ ಡವ್. ಮತ್ತು ಬರೇ ಡವ್ ಇರ್ಲಾರ್ದ ಬಂತಂದ್ರೆ ಅವರು ಇವರು ರೋಮಿಯೋ. ನ್ಯೂ ಸ್ನೋ ಅಂತ ಬರ್ತದೆ, ಲೈಕ್ ಎ ನ್ಯೂ ಸ್ನೋ ಆನ್ ಎ ರಾವೆನ್ಸ್ ಬ್ಯಾಕ್. ನೆನಪಿಡಕ್ಕೆ ಅಡ್ಡಿ ಇಲ್ಲ. ಬರೇ ಸ್ನೋ ಅಂತಷ್ಟ ಬಂತು, ಡವ್ ಇಲ್ಲ, ರೋಮಿಯೋ. ಡವ್ ಬಂತು, ಜೂಲಿಯಟ್. The brother monarch for the king of Monaco was the king of Italy. Either the king of Italy correct ಆಗ್ತದೆ. According to the speaker, in non-children, parents may house their children's bodies but not their souls. ಅಂತ ಹೇಳಿ ಪೋಯಮ್ 100 ಸಲ ಓದ್ಬೇಕ್ರಿ. ನೂರು ಸಲ ಏನು ಹೆಚ್ಚಿಗೆನ ರೀ. ಇಂಥವೆಲ್ಲ ನಿಂದಿರ್ಲಾರ್ದ ಬರ್ತದೆ. Fourth question. Match column A with B with reference to the play A Sunny Morning and choose the correct option. Doon Valley. A Sunny Morning ಅಂತಾರಲ್ರಿ, ಡೂನ್ ವ್ಯಾಲಿ ಅಂತಾರೆ. ಇದು ಅನ್ಬಾರ್ದಾಗಿತ್ತು. ಯೂನಿವರ್ಸಿಟಿ ಆರಾಮಾದ್ರೆ ಎ ಸನಿ ಮಾರ್ನಿಂಗ್ ಅಂತ ಯಾಕಂತಾರೆ? ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ದ ಫಾರೆಸ್ಟ್ ಅಂತ ಅನ್ಬೇಕಾಗಿತ್ತು. ಇದು ತಪ್ಪೈತಿಲ್ಲ. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ದ ಫಾರೆಸ್ಟ್ ರಿಟರ್ನ್ ಬೈ ವಂದನಾ ಶಿವ. ಆ ಒಂದು ಆರ್ಟಿಕಲ್ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾಟ್ರ್ ಇದು. ಡೂನ್ ವ್ಯಾಲಿ ಅಂದರೆ ನವಧಾನ್ಯ ಫಾರ್ಮ್, ಅರ್ತ್ ಯೂನಿವರ್ಸಿಟಿ, ಅರ್ತ್ ಡೆಮೋಕ್ರಸಿ. ಟೆರಮ್ ಆದರೆ ಮದರ್ ಅರ್ತ್. ಟೆಕ್ಸ್ಟ್ ಬುಕ್ನಾಗ ಬಂದು ಮ್ಯಾಟ್ರ್ ಇದೆ. ಡೂನ್ ವ್ಯಾಲಿ ನವಧಾನ್ಯ ಫಾರ್ಮ್ ಫಸ್ಟ್. ಇದು ಡಿ ಅಂತ ಆಗಿದೆ, ಡಿ ಅಲ್ಲ, ಸಿ ಅಂತ ಹಾಕಿದೆ. ಫಸ್ಟ್ ಸಿ, ಆಮೇಲೆ ಅರ್ತ್ ಯೂನಿವರ್ಸಿಟಿ, ಅರ್ತ್ ಡೆಮೋಕ್ರಸಿ, ಸಿ ಎ, ಲಾಸ್ಟ್ ಬಿ, ಸಿ ಎ ಬಿ. ಸಿ ಎ ಬಿ ಫಸ್ಟ್ ಒನ್ ಕರೆಕ್ಟ್ ಅದ ನೋಡ್ರಿ. ನೆಕ್ಸ್ಟ್, in a sunny morning, Donna Lara feeds the birds with breadcrumbs. Breadcrumb bag ಪೆಟ್ರ ಹಿಡ್ಕೊಂಬರ್ತಾವಲ್ರಿ, ಮರ್ತ ತಗೊಂಡು ಹೊಂಟಿದ್ಲು ಗಾರ್ಡನ್ ಜೊತೆ ಮಾತಾಡಲಿಕ್ಕೆ. The lady will be grey and full of sleep when she is old. Tamanna's disease was Baswaya's health. Here. 8. After getting defeated, the foot is condemned to live in a shoe. Identify the sequence of topics on which Robert Alifano
asked questions to George Bob, Louis Boris. And I believe that the books will never disappear. ನೋಡಿ ನಾನು ಇದನ್ನು ನೋಡಿ ಮಾಡಿನ್ರಿ. ಆನ್ ಹಿಸ್ ಬ್ಲೈಂಡ್ನೆಸ್ ನಂತರ ಬರುವಂಥ ಮ್ಯಾಟ್ರ್. ಫಸ್ಟ್ ಲಿಟರರಿ ರೀಡಿಂಗ್ ಫಸ್ಟ್ ಬರ್ತದೆ. ಟೆಕ್ಸ್ಟ್ ಬುಕ್ ಪೋಯಮ್ ಆರ್ಟಿಕಲ್ ಸ್ಟಾರ್ಟ್ ಆದರೆ ಫಸ್ಟ್, ವಿಚ್ ಈಸ್ ಯುವರ್ ಫಸ್ಟ್ ಲಿಟರರಿ ರೀಡಿಂಗ್. ಗ್ರಿಮ್ಸ್ ಫೇರಿ ಟೇಲ್ಸ್ ಅಂತ ಬರ್ತದೆ, ಇದು ಫಸ್ಟ್ ಬರ್ತದೆ. ಆನ್ ರೀಡಿಂಗ್ ಬುಕ್ಸ್ ಇಲ್ಲ, ಇದೆ ನಂತರ ಬರ್ತದೆ. ಇದು ಅಬೌಟ್ ಹಿಸ್ ಮದರ್, ಇದು ಅದು ಸ್ಟ್ರೈಕಿಂಗ್ ಅದಾವ್ರಿ, ಬಟ್ ಇದು ಫಸ್ಟ್ ಐತಿ. ಲಿಟರರಿ ಬುಕ್ ಕೇಳಿದ ತಕ್ಷಣ ನೆಕ್ಸ್ಟ್ ಅವ್ರ ಮದರ್ ಬಗ್ಗೆ ಕೇಳ್ತಾರೆ. ಲೆಟಸ್ ಡಿಸ್ಕಸ್, ಲೆಟ್ಸ್ ನೋ ಲಿಯೋನಾರ್ ಅವ್ರ ತಾಯಿ ಹೆಸರು ಅಂತ. ಲೆಟಸ್ ನೋ ಅಂತ ಫಸ್ಟ್ ಅಂತ ಇದರಲ್ಲಿ. ಅದನ್ನ ಫಸ್ಟ್ ಬರೋದು ಇದ ಬರ್ತೈತಿ, ಬೇಕಾದಂಗೆ ನೋಡ್ರಿ. ಇದು ನೆಕ್ಸ್ಟ್, ಇದು ನಂತರ ಇವೆಲ್ಲ ಘಟನೆಗಳು ಇದು ನಂತರನ ಬರ್ತಾವೆ. ಮತ್ತು ಈ ಫಸ್ಟ್ ಬರೋದೇ ಇದು ಬರುತ್ತಂದ್ರೆ ಇದ್ರದ ಸಿರೀಸ್ ಕರೆಕ್ಟ್ ಇರ್ತದೆ. ಹಾಗಾಗಿ ಬಿ ಆಗ್ತೈತಿ. 10th question. According to Kuyampu, heaven is on earth. Fill in the blanks by choosing the right form of the verbs, the passive form. A few years ago, a murder, singular ಐತಿ, ಅದರಿಂದ was ಹಾಕ್ರಿ. Committed, COMMITTED ಬರ್ತದೆ, ಟಿ ಡಬಲ್ ಆಗ್ತದೆ. ಲಾಸ್ಟ್ ಕನ್ಸೋನೆಂಟ್ ಇದ್ದು ಅದರಿಂದ ಸಿಂಗಲ್ ವವೆಲ್ ಇದ್ದರೆ ಪಾಸ್ಟ್ ಪಾರ್ಟಿಸಿಪಲ್ ಮಾಡುವಾಗ ಲಾಸ್ಟ್ ಕನ್ಸೋನೆಂಟ್ ಡಬಲ್ ಆಗ್ತದೆ. ಎ ಮರ್ಡರ್ ವಾಸ್ ಕಮಿಟೆಡ್, ದ ಕೇಸ್ ಸಿಂಗುಲರ್ ಅದು ವಾಸ್ ಮರ್ಡರ್. ದ ಕೇಸ್ ವಾಸ್ ಟ್ರೈಡ್, ಟ್ರೈಡ್ ಅಂದರೆ TRIED, ಟ್ರೈಡ್. ಟ್ರೈ ಅಂದರೆ ಕೋರ್ಟ್ನಲ್ಲಿ ಕೇಸ್ ನಡೆಸೋದು, ಪ್ರಯತ್ನ ಮಾಡುವಂಥ ಮೀನಿಂಗ್ ಅಲ್ಲ ಇಲ್ಲ. ಟ್ರೈ ಅಂದ್ರೆ ಕೋರ್ಟ್ನಲ್ಲಿ ಕೇಸ್ ನಡೆಸೋದ್ರಿ, ವಿಚಾರಣೆ ಮಾಡೋದ್ರಿ. ಅದಕ್ಕೆ ದ ಕೇಸ್ ವಾಸ್ ಟ್ರೈಡ್ ಇನ್ ದ ಮೋಸ್ಟ್ ಜುಡಿಷಿಯಲ್ ಮ್ಯಾನರ್. ನೆಕ್ಸ್ಟ್ 12th question. Fill in the blanks with the right linkers. ಲಿಂಕರ್ಸ್ ಏನಿದಾವ್ರಿ? ಲಿಂಕರ್ಸ್ ಫೈನಲಿ ಅಂತಿದ, ಗ್ರ್ಯಾಜುವಲಿ ಅಂತಿದ, ತಟ್ ಅಂತಿದೆ. ಫೈನಲಿ ಅಂದರೆ ಯೂಸ್ವಲಿ ಲಾಸ್ಟೇ ಬರ್ತೈತಿ. ಗ್ರ್ಯಾಜುವಲಿ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್, ಕ್ರಮೇಣ, ಇನ್ ಸ್ಲೋ ಪ್ರೋಸೆಸ್ ಅಂತೇಳಿ. ದಟ್ ಅಂದರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡಕ್ಕೆ ಯೂಸ್ ಮಾಡ್ತೀವಿ. ಶಿ ಸೆಡ್ ದ್ಯಾಟ್, ಶಿ ಟೋಲ್ಡ್ ದ್ಯಾಟ್. ಬರ್ರಿ ನೋಡೋಣ. ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಲುಕ್ಡ್ ಲೈಕ್ a healthy competition in the beginning. ಬಟ್ ಅಂತ ಬರ್ತಲ್ರಿ, ಗ್ರ್ಯಾಜುವಲಿ ಮಾಡ್ರಿ. ಗ್ರ್ಯಾಜುವಲಿ ಇಟ್ ರೋಸ್ ಟು ಸಚ್ ಎ ಪಿಚ್ ದಟ್ ದೇ ಸ್ಟಾರ್ಟೆಡ್ ಕಾಂಪಿಟಿಂಗ್ ಇನ್ ಬೈಯಿಂಗ್ ಈಚ್ acre of land in the village. Finally, no land in the village was left. ಇದು ಫಸ್ಟ್ ಹಾಕ್ರಿ. ಗ್ರ್ಯಾಜುವಲಿ ಇಟ್ ರೋಸ್ ಟು ಸಚ್ ಎ ಪಿಚ್ ದಟ್ ಹಾಕ್ರಿ. ಇಲ್ಲಿ ಫೈನಲಿ ಹಾಕ್ರಿ, ಕರೆಕ್ಟ್ ಆಗ್ತದೆ, ಮೀನಿಂಗ್ಫುಲ್ ಇರ್ತೈತಿ. ಮ್ಯಾಚ್ ದ ಫಾಲೋವಿಂಗ್ ಕಾಲಮ್ ಎ ವಿತ್ ಕಾಲಮ್ ಬಿ. ಇವು ಸಮ್ ವರ್ಡ್ಸ್ ಅದಾವ್ರಿ, ಒಂದಿಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ, ವರ್ಡ್ಸ್ ಮೀನಿಂಗ್ಸ್ ಕೊಟ್ಟಾರೆ, ಮತ್ತೊಂದಿಷ್ಟೇನೋ ರಿಲೇಷನ್ ಕೊಡ್ತಾರೆ. ಅಂದ್ರೆ ಎ ಲಿಸ್ಟ್ನಾಗಿರುವಂಥ ವರ್ಡ್ಸ್ಗಳಿಗೆ somehow the words in B list are related. We have to find the relation and match them. ಶಿ ಅವೇ ಅಂತ ಇದ್ದಿದ್ದು ಮಿಸ್ಟೇಕ್ ಆಗಿತ್ತು, ಅದು ಶೈಡ್ ಅವೇ ಅದ್ರಿ. ಅವು ದ ಗಾರ್ಡ್ನರ್ ಬಿಕೇಮ್ ಲೆಥಾರ್ಜಿಕ್ ಆ್ಯಂಡ್ ಶೈಡ್ ಅವೇ ಫ್ರಮ್ ಹಾರ್ಡ್ ವರ್ಕ್ ಅಂತ ಇತ್ತು, ಅದು ಇದು. ಶೈಡ್ ಅವೇ ಅಂದರೆ ಅವಾಯ್ಡ್. ಬಿ ಇನ್ ಎ ಫಿಕ್ಸ್ ಅಂದರೆ ಡಿಲೆಮಾ ಅಂತೀವಲ್ಲ,
In a condition, we are in such a condition that we cannot decide which to do. ಭಾಳ ಡಿಫಿಕಲ್ಟ್ ಸಿಚುವೇಶನ್ದಾಗ ಇರ್ತವೆ. ಇದನ್ನು ಮಾಡಲು ಗೊತ್ತಾಗೋದಿಲ್ಲ. ಅಂಥ ಒಂದು ಕಂಡೀಷನ್ಗೆ ಬಿ ಇನ್ ಎ ಫಿಕ್ಸ್ ಅಂತ ಕರೀತಾರೆ. ಡಿಲೆಮಾ ಅಂತೇಳಿ. ಯಾರಿದ್ರು ಲೆಸನ್ದಲ್ಲಿ, ಯಾವ ಲೆಸನ್ದಲ್ಲಿ? ದ ಗಾರ್ಡನರ್ ಲೆಸನ್ದಲ್ಲಿ. The owner's wife was in a fix because husband cultivated umpteen vices and involved in adultery, and she thought whether the old man had come to their goodness or badness. ಆವಾಗ ಆಕೆ ಶಿ ಫೆಲ್ಟ್ ದಟ್ ಶಿ ವಾಸ್ ಇನ್ ಎ ಫಿಕ್ಸ್. ಅಂದರೆ ಇನ್ ಕನ್ಫ್ಯೂಷನ್ ಬೆಸ್ಟ್ ಆಯಿತು. ಗೇಮಿಂಗ್ ಹೌಸ್, ರೂಲೆಟ್. ಗೇಮಿಂಗ್ ಹೌಸ್ ಈಸ್ ಎ ಗೇಮಿಂಗ್ ಹೌಸ್, ಇದೊಂದು ಗ್ಯಾಮ್ಲಿಂಗ್ ಹೌಸ್. ಇಟ್ ಈಸ್ ಎ ಪ್ಲೇ ವಿಚ್ ಪ್ಲೇಡ್ ದೇರ್ ರೂಲೆಟ್. Montague, Capulet, two families, rival families. Romeo and Juliet poem. Gods, nymphs. ಎಲ್ಲಿ ಬರ್ತದೆ? goddess, nymphs. Heaven if you are not here on earth. ಓಕೆ, ಹಾಗಾದ್ರೆ ಮ್ಯಾಚಿಂಗ್ ಹೆಂಗೆ ಮಾಡಿದ್ರಿ? ಇದು ಫಸ್ಟ್ ಎ ಲಿಸ್ಟು ಕಂಪ್ಲೀಟ್ ಬರ್ಕೊಂಬಿಟ್ರಿ, ಬಿ ಲಿಸ್ಟ್ ಬರ್ಕೋಬೇಡ್ರಿ, ಮ್ಯಾಚ್ ಮಾಡಿ ಬರಿತಾ ಹೋಗ್ಬಿಡ್ರಿ. ಶೇಡ್ ಅವೇ, ಬಿ ಅವಾಯ್ಡ್, ಬಿ ಇನ್ ಫಿಕ್ಸ್, ಸಿ ಇನ್ ಕನ್ಫ್ಯೂಷನ್, ಗೇಮಿಂಗ್ ಹೌಸ್, ಡಿ ರೂಲೆಟ್, ಮಾಂಟೆಗ್ಯೂ, ಇ ಕ್ಯಾಪುಲೆಟ್, ಗಾಡ್ಸ್, ಎ ನಿಮ್ಸ್. 4 more questions, not possible for me to do now. Passage is also not possible at present. Coming to 26th question, pronominal. ಈ ಪ್ರೊನಾಮಿನಲ್ ಕ್ವಶನ್ ಕೇಳೋ ಸ್ಟೈಲ್ ಇವತ್ತು 2025 ಅಲ್ಲಿ ಸ್ವಲ್ಪ ಡಿಫರೆಂಟ್ ಇದೆ. ಇಲ್ಲಿ ಏನು ಮಾಡ್ತಾರೆ, ಈ ಥರ ಇದೆ, ಅಂಡರ್ಲೈನ್ ಮಾಡಿದಂಥ ವರ್ಡ್ ಇಲ್ಲಿ ಕೊಡ್ತಾರೆ, ಮುಂದೆ ಒಂದು ಡ್ಯಾಶ್ ಇಟ್ಟಿರ್ತಾರೆ. ಇನ್ ದಿಸ್ ಪ್ಲೇಸ್ ವಿ ಹ್ಯಾವ್ ಟು ಫಿಲ್ the noun that this pronoun stands for. This is old style. In the new style, all these pronouns are given under list A, and under the list of B, their nouns are given in a jumbled manner. We have to arrange them, we have to match them. But number of words in old style are 4. But in present examination system, 5 pronouns will be given. But nouns, 1 extra noun is given. 6 nouns will be there. Come, let us read. The king was upset. Yav king gottilla. The king anbitta. Andre idu continued part ide. Middle tagondare ಎಲ್ಲವೂ. The king was upset and sad to see his andre avane re king re, his andre king, his wife heartbroken, disappoint ಆಗಿ ಕುಂತಿರ್ತಾಳೆ ಹೆಂಡತಿ. ಏನು ಮಾಡಬೇಕಪ್ಪ ಆಕೆಗೆ ಅಂತ ಅನಿಸ್ತದೆ. He was finding ways to make her laugh. His andre king, her andre king's wife. On the day of Gai Jatra, a procession passed in front of a palace and the queen stood watching it. It under procession. The participants began including the important people. The participants began including Allah. ನನಗೆ ಮೀನಿಂಗ್ ಆಗಲಿಲ್ಲ, ಅದು ರಿಡಿಕ್ಯೂಲಿಂಗ್ ಅಂತ. ರಿಡಿಕ್ಯೂಲಿಂಗ್.
The participants in the process began ridiculing the important people and the social system. ರಿಡಿಕ್ಯೂಲ್ ಮಾಡ್ತಾರೆ, ಏನೋ ಅಸಹ್ಯ ಮಾಡ್ತಾರೆ ಇಂಪಾರ್ಟೆಂಟ್ ಪೀಪಲ್. ಕೆಲವು ಈಗ ಒಂದು ಯಾವುದೋ ಒಂದು ಟಿ ವಿ ಒಳಗೆ ಬರ್ತೈತಿ, ಅದು ಗ್ರಾಮ ಅಂತೇಳಿ ಇಂಪಾರ್ಟೆಂಟ್ ಪೀಪಲ್ ಪೊಲಿಟಿಷಿಯನ್ಸನ್ನು ತಗೊಂಡು ರಿಡಿಕ್ಯೂಲ್ ಮಾಡ್ತಿರ್ತಾರೆ. ಆ ಥರ ಅವರು ಪ್ರೊಸೆಷನ್ದೊಳಗೆ ಜನ ಮಾಡ್ತಿದ್ರಂತ. ಅದನ್ನು ನೋಡಿ ನಕ್ಬಿಟ್ಲಾಕಿ. ಅಂದ್ರೆ ರಾಜ ಏನು ಮಾಡ್ಬೇಕಂತ ಮಾಡ್ದ. The participants began ridiculing the important people and the social system, seeing them andre participants, seeing them andre participants ನೋಡ್ತಾ the queen could not hold back her laughter, burst, laughed into burst. ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ನಕ್ಬಿಟ್ಟು. ರಾಜನ ಪ್ಲಾನ್ ಸಕ್ಸಸ್ಫುಲ್ ಆಯಿತು. ಈ ರೀತಿ ನೀವಿಲ್ಲ ನೌನನ್ನು ತುಂಬ್ಕೊತ ಹೋಗ್ಬೇಕಾಗ್ತದೆ. ಇದನ್ನ ಕಿಂಗ್ ಅಂತ ಮಾಡ್ತೀರಿ, ಕಿಂಗ್ಸ್ ವೈಫ್ ಅಂತ ಮಾಡ್ತೀರಿ, ಪ್ರೊಸೆಸನ್ ಅಂತ ಮಾಡ್ತೀರಿ, ಪಾರ್ಟಿಸಿಪೆಂಟ್ಸ್ ಅಂತ ಮಾಡ್ತೀರಿ. ನೆಕ್ಸ್ಟ್, ಕಂಪ್ಲೀಟ್ ದ ಫಾಲೋವಿಂಗ್ ಡಯಲಾಗ್. ಎ ನ್ಯೂ ರೆಸಿಡೆಂಟ್ ಅಟ್ ದ ಅಪಾರ್ಟ್ಮೆಂಟ್. ಒಂದು ಅಪಾರ್ಟ್ಮೆಂಟಿಗೆ ಒಬ್ಬರ ನ್ಯೂ ಬಂದಾರ ರೆಸಿಡೆಂಟ್. ಮೋಹಿತ್ ಅವ್ರ ಹೆಸರು. ಸೆಕ್ಯೂರಿಟಿ ಕೇಳ್ತಾರ, ಹೆಲೋ ಡ್ಯಾಶ್ ಸೂಪರ್ ಮಾರ್ಕೆಟ್ ಇನ್ಕ್ವೈರಿಂಗ್. ಹಿಂಗತೆ ಅಂದ್ರೆ ಸ್ವಲ್ಪ ಕಷ್ಟ. ಸೂಪರ್ ಮಾರ್ಕೆಟ್ ಏನು ಇನ್ಕ್ವೈರಿಂಗ್? ಸೂಪರ್ ಮಾರ್ಕೆಟ್ ಏನೇನು ಸಿಗ್ತಾವ ಅಂತ ಕೇಳ್ತಾರೆ. ಎಲ್ಲಿ ಇದು ಕೇಳ್ತಾರೆ ಗೊತ್ತಾಗೋಲ್ಲ. ಸ್ವಲ್ಪ ನಾವು ಹಂಗೆ ನೋಡೋಣ ಅಂತ. ಇಂಥ ಬಿಡಿಸ್ಬೇಕಾಯ್ತು ಅಂತಂದ್ರೆ ಮೊದಲು ಇಲ್ಲಿ ಐತಲ್ಲ ಇದು ಏನದ ಇದನ್ನು ನೋಡ್ಕೋಬೇಕು. ಆಮೇಲೆ ಯಾರು ಕನ್ವರ್ಸೇಷನ್ ಮಾಡ್ತಾರೆ ಇದನ್ನು ನೋಡ್ಕೋಬೇಕು. ಹೋಲ್ ಕನ್ವರ್ಸೇಷನ್ ಮೊದಲ ಸ್ಟಡಿ ಮಾಡಬೇಕು. ಆ ನಂತರ ಫಿಲಪ್ ಮಾಡ್ಲಿಕ್ಕೆ ಹೋಗ್ಬೇಕು. ಬ್ರ್ಯಾಕೆಟ್ನಾಗ ಕೊಟ್ಟದ್ದನ್ನು ಇಂಪಾರ್ಟೆಂಟ್ ಅದನ್ನು ನೋಡಿಕೊಂಡು ಅದ್ರ ಕಡೆ ಗಮನ ಹರಿಸಿ ಅದ್ರ ಕಡೆಯಿಂದ ಕ್ಲೂ ತೊಗೊಂಡು ಇದನ್ನು ತುಂಬಲಿಕ್ಕೆ ಹೋಗ್ಬೇಕು. ನಂತರ ಬರೀದ ಆನ್ಸರ್ ಬರೀತಕ್ಕಂಥದ್ದಂದ್ರೆ ಅವ್ರು ಬರ್ದದ್ದನ್ನು ಬರಿಬೇಕ್ರಿ. ನಾವು ಬರಿಬೇಕಾದನ್ನು ಬರೆದು ಅಂಡರ್ಲೈನ್ ಮಾಡಬೇಕು ಪೆನ್ಸಿಲಲ್ಲಿ, ಮತ್ತು ಅವ್ರು ಬರ್ದದ್ದು ಬರಿಬೇಕು. ಬ್ರಾಕೆಟ್ನಾಗ ಕೊಟ್ಟದ್ದು ಬರಿಬಾರ್ದು. ಎ ನ್ಯೂ ರೆಸಿಡೆಂಟ್ ಅಟ್ ದ ಅಪಾರ್ಟ್ಮೆಂಟ್. ಮೋಹಿತ್, ಹೆಲೋ. ಸೆಕ್ಯೂರಿಟಿ ಕೇಳ್ತಾರೆ, ವೇರ್ ಈಸ್ ಸೂಪರ್ ಮಾರ್ಕೆಟ್? ಕೇಳಿಸ್ತಾರೆ, ನೋಡೋಣ ಏನಾಗುತ್ತೆ. ಸೆಕ್ಯೂರಿಟಿ, ಇಟ್ ಈಸ್ ದ ನೆಕ್ಸ್ಟ್ ಕಾರ್ನರ್ ಸರ್. ಮೋಹಿತ್ ರಿಪ್ಲೈ ಮಾಡಿದ್ದಕ್ಕೆ ಇಟ್ ಈಸ್ ಇನ್ ದ ನೆಕ್ಸ್ಟ್ ಕಾರ್ನರ್ ಅಂತ ಅನಿಸ್ತದೆ. ಐ ಡ್ಯಾಶ್ ಹ್ಯಾವ್ ಮೂವ್ಡ್ ದಿಸ್ ಮಾರ್ನಿಂಗ್ ಇಂಟು ಫ್ಲ್ಯಾಟ್ ನಂಬರ್ 108 ಬಿ ಬ್ಲಾಕ್. ಇಂಟ್ರೊಡ್ಯೂಸಿಂಗ್ ಅಂದ್ರೆ ಪರಿಚಯ ಮಾಡಬೇಕು. ಐ ಆಮ್ ಮೋಹಿತ್. ಅವ್ರ ಹೆಸರು ಮೋಹಿತ್. ಐ ಆಮ್ ಮೋಹಿತ್. ಐ ಹ್ಯಾವ್ ಮೂವ್ಡ್ ದಿಸ್ ಮಾರ್ನಿಂಗ್. ಇವತ್ತು ಬಂದಿನ್ರಿ ಬೆಳಿಗ್ಗೆ ಈ ಫ್ಲ್ಯಾಟ್ಗೆ. ಇಂಟು ಫ್ಲ್ಯಾಟ್ ನಂಬರ್ 108 ಬಿ ಬ್ಲಾಕ್. So you have shifted just this morning. Oh, Hingan sir. Then call me if you need any help. You need any help. Thank you. I surely will. ಅದರಿಂದ 3 ಮಾರ್ಕ್ಸ್ ಇದ್ದೈತಿ, ಇವಾಗ 4 ಮಾರ್ಕ್ಸ್ ಐತಿ. ಈ ರೀತಿ ತುಂಬ್ರಿ, ಅದನ್ನ ಅಂಡರ್ಲೈನ್ ಮಾಡ್ರಿ. ಅವ್ರು ಕೊಟ್ಟದ್ದು ಕೂಡ ಬರೀರಿ, ಬ್ರಾಕೆಟ್ನಾಗ ಇಟ್ಟದ್ದು ಬರಿಬೇಡ್ರಿ. ನೆಕ್ಸ್ಟ್ ಕ್ವಶನ್ 28th. Report the following conversation in direct speech. A sunny morning ಅಂತ ಸೆಲೆಕ್ಟ್ ಆಗಿರ್ತಕ್ಕಂಥ ಪೀಸ್ ಆಫ್ ಲಿಟರೇಚರ್. ಡಾನ್ ಗೊಂಜಾಲೋ, ಐ ವಾಂಟ್ ಎ ಬೆಂಚ್ ಟು ಮೈ ಸೆಲ್ಫ್. ಯುವಾನೆಟೋ, ದರ್ ಈಸ್ ನನ್. ಡಾನ್ ಗೊಂಜಾಲೋ, ದಟ್ ಒನ್ ಓವರ್ ದೇರ್ ಈಸ್ ಮೈನ್. ಯುವಾನೆಟೋ, ದೇರ್ ಆರ್ 3 priests sitting there, each 8. ಎಲ್ಲ ಅಸರ್ಟಿವ್ ಸೆಂಟೆನ್ಸ್ ಅದಾವ್ರೆ. ಟೋಲ್ಡ್ ದ್ಯಾಟ್ ಅಂತ ಅನ್ಕೊಂತ ಹೋಗ್ಬೇಕು. ಡಾನ್ ಗೊಂಜಾಲೋ, ಟೋಲ್ಡ್. ಯುವಾನೆಟೋ, ದ್ಯಾಟ್. ಐ ಹೋಗಿ ಹೀ ಮಾಡ್ರಿ. ವಾಂಟ್ ಹೋಗಿ ವಾಂಟೆಡ್ ಮಾಡ್ರಿ. ಹೀ ವಾಂಟೆಡ್ ಎ ಬೆಂಚ್ ಟು ಹಿಮ್ಸೆಲ್ಫ್. ಡಾನ್ ಗೊಂಜಾಲೋ ಟೋಲ್ಡ್ ಯುವಾನೆಟೋ ದ್ಯಾಟ್ ಹೀ ವಾಂಟೆಡ್ ಎ ಬೆಂಚ್ ಟು ಹಿಮ್ಸೆಲ್ಫ್.
Ioannito. The reason Ioannito told Gonzalo that there was to be present into to be past. There was none. ಒಂದ್ರ ಮುಂದೆ ಒಂದು ಬರ್ಕೊಂತ ಹೋಗ್ರಿ, ಕೆಳಗೆ ಬರಬಾರ್ದ್ರಿ. Don Gonzalo, that one over there is mine. Don Gonzalo told Ioannito that ಎರಡು ದಾಟ್ ಬರ್ರಿ, ಎರಡು ದಾಟ್ ಬರ್ತಾವಲ್ಲ ಅಂತ ತಿಳ್ಕೊಂಡ್ರು. ಇಲ್ಲ ಕರೆಕ್ಟ್ ಐತ್ರಿ. ಬೇಕಂದ್ರೆ ಕಂಜಂಕ್ಷನ್ ಫಸ್ಟ್ ದಾಟನ್ನು ಬ್ರಾಕೆಟ್ನಾಗ ಇಡಬಹುದ್ರಿ. Don Gonzalo told Ioannito that one over there was his. His ಅಂತದ್ದು was ಮಾಡ್ರಿ, mine ಅಂತದ್ದನ್ನು his ಮಾಡ್ರಿ. Ioannito told Gonzalo that there were ಮಾಡ್ರಿ 3 priests sitting there. Flowchart. Read the following passage and make notes by filling in the boxes given below. 10,000 years ago, the first farmers began to grow crops and breed animals for food. Earlier, the nomadic hunter-gatherers fed on berries, plants, and wild beasts. With the emergence of farming, they settled in one place, giving rise to the world's earliest civilizations in Mesopotamia, Egypt, India, and China. In the 18th century, a so-called agriculture revolution led to significant changes, making farming more mechanized. ಅರ್ಥ ಆಗ್ಬೇಕಾದ್ರೆ ನಿಮಗೆ ಅರ್ಥ ಆಗದಿದ್ರಪ್ಪ ಅಂದ್ರೆ ಕಷ್ಟ ಅನ್ನೋಕ್ಕೇನು ಭಾಳ ಕಷ್ಟ ಏನಾಗೋದಿಲ್ಲ, ಲೆಕ್ಕದ ನಾನು ನಡೀತೈತ್ರಿ. 10,000 years ago, farmers began to grow ಅಂತ ಇಲ್ಲೇ ಬರ್ಬೇಕಾಗಿತ್ರಿ. ಇಲ್ಲಿ ಕರೆಕ್ಟ್ ಅತ್ತಾಡ್ರಿ. ಇಲ್ಲಿ ಗ್ರೋ ಕ್ರಾಪ್ಸ್ ಮಾಡ್ರಿ, ಇದು ಫಸ್ಟ್ ಒನ್. grow crops and breed animals out. Earlier, the nomadic hunter-gatherers fed on berries, plants, wild beasts. Berries, plants, wild beasts. ಹಿಂಗೆ ಬರ್ಬೇಕಿಲ್ಲ. ಹಂಗಾದ್ರೆ ಇಲ್ಲಿ ಏನು ಮಾಡೋಣ್ರಿ, earlier ಇದು ಮಾಡ್ಬಿಡ್ರಿ. ದ ನೊಮ್ಯಾಡಿಕ್ ಹಂಟರ್ ಗ್ಯಾದರ್ಸ್ ಹಿಂಗೆ ಮಾಡ್ರಿ, ಗ್ಯಾದರ್ಸ್ ಫೆಡ್ ಆನ್ ಹಾಕ್ಬಿಡ್ರಿ. ದ ನೊಮ್ಯಾಡಿಕ್ ಹಂಟರ್ ಗ್ಯಾದರ್ಸ್ ಫೆಡ್ ಆನ್ ಇಲ್ಲಿ ಮಾಡ್ರಿ ಸೆಕೆಂಡ್. ಥರ್ಡ್ ಅವರೇ ಕೊಟ್ಟಾರ ಬೆರೀಸ್, ಇಲ್ಲ ಥರ್ಡ್ ಬಾಕ್ಸ್ ಇದು ಥರ್ಡ್ ಅವ್ರು ಕೊಟ್ಟಾರೆ. 3 1 2 3ಗಳಲ್ಲಿ 1 ಫಸ್ಟ್ ಅವ್ರು ಕೊಟ್ಟಾರೆ, ಸೆಕೆಂಡ್ ನಾವು ತೊಗೊಂಡ್ರಿ. ಇದನ್ನ ಬಾಕ್ಸ್ ನಂಬರ್ 3 ತೊಗೊಂಡ್ರಿ. ಪ್ಲಾಂಟ್ಸ್, ವೈಡ್ ಬೇಸ್ಡ್, ಬ್ಲ್ಯಾಕ್ ನಂಬರ್ ಬಾಕ್ಸ್ ನಂಬರ್ 4 ತೊಗೊಂಡ್ರಿ. ನೆಕ್ಸ್ಟ್, ಎಮರ್ಜೆನ್ಸ್ ಆಫ್ ಫಾರ್ಮಿಂಗ್ ಗೇವ್ ರೈಸ್ ಟು world's earliest civilizations. So, world's earliest civilizations. ಇವು ಎಷ್ಟು 4 civilizations ಅದಾವ್ರಿ. ಮೆಸೊಪೊಟೇಮಿಯಾ 1, ಈಜಿಪ್ಟ್ 2, ಇಂಡಿಯಾ 3, ಚೈನಾ 4. ಈ 4ಗಳಲ್ಲಿ 1 2 3 4ಗಳಲ್ಲಿ 2 ಅವರೇ ಕೊಟ್ಟಾರೆ, ಇನ್ನೆರಡು ಅಷ್ಟೇ ತುಂಬೋದು ನಾವು. ನಂಬರ್ ಏನೋ ಸ್ವಲ್ಪ ತಪ್ಪಿದ್ದಂಗೆ ಅದ ಇಲ್ಲಿ.
ಇದು 5 ಆಗ್ಬೇಕ್ರಿ, ಇದು 6 ಆಗೈತೆ, ತಪ್ಪಿದೆ, 5 ಬೇಕು. ನಾಲ್ಕು ಸೀರಿಯಲ್ ಚಲೋ ಭಾಳ ಹೆಲ್ಪ್ ಆಗೈತೆ ಹುಡುಗರಿಗೆ. 4 ಸೀರಿಯಲ್ ಇರ್ತಾವ್ರಿ ಇವರು. 4 ಸೀರಿಯಲ್ಗಳೇ ಎಷ್ಟನೇ ತುಂಬ್ತಾರ ಅವರು? 2nd 4th ತುಂಬ್ತಾರ. ಮೆಸ್ಪೋಟಿಮಿಯಾ ನೀವು ತುಂಬ್ರಿ, ಈಜಿಪ್ಟ್ ಅವ್ರು ತುಂಬ್ಯಾರ. ಇಂಡಿಯಾ ನೀವು ತುಂಬ್ರಿ 6 ಆಗಿ. ಚೈನಾ ಅವ್ರು ತುಂಬ್ಯಾರ. ಮುಂದೆ ಮೇಡ್ ಫಾರ್ಮಿಂಗ್ ಅಂತ ಅದಾರೆ. ಸೆಂಚುರಿ ಅಗ್ರಿಕಲ್ಚರ್ ಎಸ್ ಮೇಡ್ ಫಾರ್ಮಿಂಗ್ ಇದು ಏನದ? ಇದು ಚೈನಾ. ಇಲ್ಲೈತೆ ನೋಡ್ರಿ. ಅಗ್ರಿಕಲ್ಚರ್ ರೆವಲ್ಯೂಷನ್ ಏನು ಕ್ಲೂ ಓದ್ಲಾರ್ದೆ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಗ್ರಿಕಲ್ಚರಲ್ ರೆವಲ್ಯೂಷನ್ ಲೆಡ್ ಟು ಸಿಗ್ನಿಫಿಕೆಂಟ್ ಚೇಂಜಸ್. ರೆವಲ್ಯೂಷನ್ ಲೆಡ್ ಟು, ಸ್ವಲ್ಪ ಕ್ಲೂ ಸರಿಯಾಗಿ ಕೊಟ್ಟಿದ್ರು. ಲೆಡ್ ಟು ನಾವು ಮಾಡ್ಕೋಬೇಕು. ಇನ್ನು ಬೇರೆ ಕೊಟ್ಟಾರೆ, ಸ್ವಲ್ಪ ಕ್ಲಾರಿಟಿ ಕಡಿಮೆ ಅದಾರೆ. ರೆವಲ್ಯೂಷನ್ ಲೆಡ್ ಟು ಸಿಗ್ನಿಫಿಕೆಂಟ್ ಚೇಂಜಸ್ ಅಂತ ಇದನ್ನ ತುಂಬ್ರಿ, ಕರೆಕ್ಟ್ ಆಗ್ತದೆ. ಕರೆಕ್ಟ್ ಕ್ಲೂ ಕರೆಕ್ಟ್ ಇಲ್ಲ. ಸಿಗ್ನಿಫಿಕೆಂಟ್ ಚೇಂಜಸ್ ಮೇಡ್ ಫಾರ್ಮಿಂಗ್. ಈ ಸಿಗ್ನಿಫಿಕೆಂಟ್ ಚೇಂಜಸ್ ಏನು ಫಾರ್ಮಿಂಗ್ ಅನ್ನು ಏನು ಮಾಡ್ತೀವಿ? ಮೋರ್ ಮೆಕನೈಸ್ಡ್ ಇಲ್ಲಿ ತುಂಬ್ರಿ, ಕರೆಕ್ಟ್ ಆಗ್ತದೆ. Write a letter of application in response to the following advertisement which appeared in The Hindu dated 11 September 2023. ಇದು 23 ಕ್ವಶನ್ ಪೇಪರ್ ಅಂತ ಹೇಳ್ಕೊಂಡು ಕಡೆಗೆ ಅನಿಸ್ಬೇಡಿ. ಏನು ಚೇಂಜಸ್ ಇಲ್ಲ, ಲಿಟಲ್ ಬಿಟ್ ಚೇಂಜಸ್ ಹೇಳಿದ್ದೆ ನಿಮಗೆ. ಅಷ್ಟು ಬಿಟ್ಟರೆ ಉಳ್ಕೋದೆಲ್ಲವೂ ಇವತ್ತು 2025 ಬರ್ತಾವೆ. ಆದ್ದರಿಂದ ಸಂಪೂರ್ಣ ನಿಮಗೆ ಈ ಸೆಕೆಂಡ್ PUCಗೆ ಇದು 10th ಕ್ವಶನ್ ಪೇಪರ್. ಇದು ಈಗಾಗಲೇ 9 ಬಿಡಿಸೀನಿ. ಇದು 10th ಕ್ವಶನ್ ಪೇಪರ್. ಎಲ್ಲ ಕ್ವಶನ್ ಪೇಪರ್ಸು ನಿಮಗೆ ಈಕ್ವಲಿ ಇಂಪಾರ್ಟೆಂಟ್ ಅದಾವ. ದೊಡ್ಡ ಹೆಲ್ಪ್ ಆಗ್ತೈತಿ, ನೋಡ್ಕೊಳ್ರಿ. ಈ ಥರ ಲೆಟರ್ ಬರಲಿಕ್ಕೆ ಈ ಸದ್ಯಕ್ಕೆ ನನಗೆ ಆಗೋದಿಲ್ಲ. ಮತ್ತೇನಂತಂದ್ರೆ ಇಂಥ ಲೆಟರ್ಗಳನ್ನ ಹಾಕಿ ನಿಮಗೆ ಕ್ವಶನ್ ಪೇಪರ್ನಲ್ಲಿ ಬಂದಿರುವಂಥ 2 ಲೆಟರ್ಗಳದಾವ. 2 ಲೆಟರ್ ಬರೆದು ಹಾಕಿನಿ. ಜಾಬ್ ಅಪ್ಲಿಕೇಶನ್ ಬಿಟ್ಟು ಬೇರೆ ಯಾವುದು ಬರೋದಿಲ್ಲ ನಿಮಗೆ. ಜಾಬ್ ಅಪ್ಲಿಕೇಶನ್ನು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದ ಲಾಸ್ಟ್ ಇಯರ್ ದಸರಾದೊಳಗೆ 1 ವರ್ಷ ಆಯ್ತು. ಫಸ್ಟ್ ವಿಡಿಯೋನ ನಮ್ಮದು ಜಾಬ್ ಅಪ್ಲಿಕೇಶನ್ನು ಮಸ್ತ್ ಭಾಳ ಜನ ನೋಡ್ಯಾರ. ಜಾಬ್ ಅಪ್ಲಿಕೇಶನ್ ಅದನ್ನು ನೋಡ್ರಿ. ಮತ್ತು ಭಾಳ ಹಾಕೀನಿ 2015 to 2020 ತನಕ ಓಲ್ಡ್ ಕ್ವಶನ್ ಪೇಪರ್ ಏನದವಲ್ಲ ಅದರಲ್ಲಿ ಜಾಬ್ ಅಪ್ಲಿಕೇಶನ್ ಮಾಡಿ ಹಾಕೀನಿ. ನೀವೆಲ್ಲ ನೋಡ್ಕೋಬಹುದು. ಒಂದು 5 ಲೆಟರ್, 4 ರಿಂದ 5 ಲೆಟರ್ನ ನಾ ಹೇಳಿ ಎಕ್ಸ್ಪ್ಲೇನ್ ಮಾಡಿದಂಥದ್ದನ್ನ ನೀವು ಕೇಳಿಸಿಕೊಡ್ರಿ. ಈ ಲೆಟರ್ನ ಆರಾಮಾಗಿ ನೀವೇ ಬರೀತೀರಿ. ಓಕೆ, ನೆಕ್ಸ್ಟ್ ಇನ್ನೂ 1-2-3 ಕ್ವಶನ್ ಪೇಪರ್ ಸಿಗ್ತಾವೆ ನಿಮಗೆ ಈ ಮಿಡ್ ಟರ್ಮ್ ಮತ್ತು ಸದ್ಯಕ್ಕನ. ನೆಕ್ಸ್ಟ್ ವೇಟ್ ಮಾಡ್ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ನೋಟಿಫಿಕೇಶನ್ಸ್ ಬರ್ತೈತಿ. ಇಂಥದ್ದು ವಿಡಿಯೋ ಅಪ್ಲೋಡ್ ಆಗೈತೆ ನೋಡು ಅಂತೇಳಿ ನಿಮ್ಗೆ ಅನುಕೂಲ ಆಗ್ತೈತಿ. ಇವಾಗೆಲ್ಲ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ, ಚಾನಲ್ಗೆ ಯೂಸ್ ಮಾಡಿಕೊಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.